ನಮಸ್ಕಾರ ಸ್ನೇಹಿತರೆ, ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ಕಂಟ್ರೋಲ್ ಇ ಅಥವಾ ಫ್ಲಾಶ್ ಫಿಲ್ ಅನ್ನುವಂಥ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಫೀಚರ್ ನಾನು ನಿಮಗೆ ಎಕ್ಸೆಲ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಿಮಗಾಗಿ ಇಲ್ಲಿ ನಾನು ಸಿನಾರಿಯೋ ಕ್ರಿಯೇಟ್ ಮಾಡಿದ್ದೀನಿ. ಒಂದು ಎಂಪ್ಲಾಯಿ ನೇಮ್ಸ್, ಇನ್ನೊಂದು ಇಮೇಲ್ ಅಡ್ರೆಸ್, ಮೂರನೇದು ವೆಬ್ಸೈಟ್. ಈ ಫ್ಲಾಶ್ ಫಿಲ್ ಅಥವಾ ಕಂಟ್ರೋಲ್ ಇ ಹೇಗೆ ವರ್ಕ್ ಆಗುತ್ತೆ ಅಂತ ನಾನಿಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಎಂಪ್ಲಾಯಿ ನೇಮ್ಸು ಲಾಸ್ಟ್ ನೇಮ್ ಬಂದು ಅದಾದ್ಮೇಲೆ ಕಾಮಾ ಆಗಿ ಫಸ್ಟ್ ನೇಮ್ ಇದೆ. ಫಾರ್ ಎಕ್ಸಾಂಪಲ್, ನಮಗೆ ಎಲ್ಲ ಫಸ್ಟ್ ನೇಮ್ಸು ನಮಗೆ ಔಟ್ಪುಟ್ ಆಗಿ ಬರಬೇಕು ಅಂತ ಇಟ್ಕೊಳ್ಳಿ. ನಾವೇನು ಮಾಡ್ತೀವಿ, ಟೆಕ್ಸ್ಟ್ ಟು ಕಾಲಮ್ಸ್ ಅನ್ನೋ ಫೀಚರ್ಸು ಅಥವಾ ಬೇರೆ ಬೇರೆ ಒಂದು ಆಲ್ಟರ್ನೇಟಿವ್ಸ್ನ ಯೂಸ್ ಮಾಡಿ ನಾವು ತುಂಬ ಲಾಂಗ್ ವೇ ತಗೊಂಡು ನಾವಿಲ್ಲಿ ಔಟ್ಪುಟ್ನ ತಗೊಂಡ್ಬರ್ತೀವಿ. ಆದರೆ ತುಂಬಾ ಶಾರ್ಟ್ಕಟ್ ಆಗಿ ನಿಮ್ಗೊಂದು ಹೇಳ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನಮಗೆ ಯಾವ ಔಟ್ಪುಟ್ ಬೇಕು ಅನ್ನೋದು ಮೊದಲನೇ ರೆಕಾರ್ಡ್ಗೆ ಮಾತ್ರ ನೀವು ಟೈಪ್ ಮಾಡಿ. ನೋಡಿ, ಇಲ್ಲಿ ಮೊದಲನೇ ಹೆಸರು ಜಾನ್ ಬಿ ಜೆ ಆರ್. ಓಕೆ, ಈ ಥರ ಟೈಪ್ ಮಾಡಿ. ಆ ನಂತರ ಎಲ್ಲಾನು ಸೆಲೆಕ್ಟ್ ಮಾಡಿ. ಎಲ್ಲವೂ ಸೆಲೆಕ್ಟ್ ಮಾಡಿ ಶಾರ್ಟ್ಕಟ್ ಕಂಟ್ರೋಲ್ ಇ ಅಂತ ಪ್ರೆಸ್ ಮಾಡಿ. ನೋಡಿದ್ರಲ್ಲ, ಎಲ್ಲ ಫಸ್ಟ್ ನೇಮ್ಸು ಕೂಡ ನಮಗೆ ಔಟ್ಪುಟ್ ಆಗಿ 1 ಸೆಕೆಂಡ್ ಅಲ್ಲಿ ನಮಗೆ ಇಲ್ಲಿ ಬಂತು. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಇಮೇಲ್ ಅಡ್ರೆಸ್ ಇದೆ, ಬಟ್ ನಮಗೆ ಬರೀ ಎಂಪ್ಲಾಯ್ ಹೆಸರು ಮಾತ್ರ ಬೇಕು. @gmail.com ಆದ್ಮೇಲೆ ಯಾವುದೇ ಒಂದು ಅವರ ಇಮೇಲ್ ಐ ಡಿ ಇದ್ರೂ ಕೂಡ ಅದು ನಮಗೆ ಬೇಡ ಅಂತ ಇಟ್ಕೊಳ್ಳಿ. ನೋಡಿ, ಮೊದಲನೇದು ಮಾತ್ರ ಟೈಪ್ ಮಾಡಿ, JBUTT. ಸೊ ಟೈಪ್ ಮಾಡಿ, ಸೆಲೆಕ್ಷನ್ ಮಾಡಿ, ಕಂಟ್ರೋಲ್ ಇ ಅನ್ನೋ ಶಾರ್ಟ್ಕಟ್ನ ಪ್ರೆಸ್ ಮಾಡಿ. ನೋಡೋದಲ್ಲ, ಎಲ್ಲಾನು ಇಮೇಲ್ ಐ ಡಿಸ್ನ ತೆಗೆದ್ಬಿಟ್ಟು ಬರೀ ಫಸ್ಟಲ್ಲಿರೋ ಸ್ಟ್ರಿಂಗ್ ಮಾತ್ರ ಇಲ್ಲಿ ಬಂತು. ನೋಡಿ, ಇಲ್ಲಿ ನಾವು ವೆಬ್ಸೈಟಲ್ಲಿ ನಾವು ಬರೀ ವೆಬ್ಸೈಟ್ ಮಾತ್ರ .com ಮತ್ತು www HTTP ಇವೆಲ್ಲಾನು ತೆಗೆದ್ಬಿಟ್ಟು ನಾವು ಸೆಂಟ್ರಲ್ಲಿರೋ ಒಂದೇ ಒಂದು ಸ್ಟ್ರಿಂಗ್ ಮಾತ್ರ ನಮಗೆ ಬೇಕು ಅಂತ ಇಟ್ಕೊಳ್ಳಿ. ಆಗ ನಾನು ಫಸ್ಟ್ ಇದಕ್ಕೆ ಮಾತ್ರ ನಾನು ಟೈಪ್ ಮಾಡ್ತೀನಿ. ನೋಡಿ, ಬೆಂಟನ್ ಜಾನ್ BJR. ನೋಡಿದ್ರಲ್ಲ, ಮೊದಲನೇದು ಮಾತ್ರ ನಾನು ಟೈಪ್ ಮಾಡ್ತಾ ಇದ್ದೀನಿ. ನಂತರ ಎಲ್ಲಾನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಇ. ನೋಡಿದ್ರಲ್ಲ, ಎಷ್ಟು ಸುಲಭವಾಗಿ ನಾವು ಒಂದು ಡೇಟಾನ ಫ್ಲಾಶ್ ಫಿಲ್ ಅಥವಾ ಕಂಟ್ರೋಲ್ ಇ ಮೂಲಕ ನಾವು ಎಕ್ಸ್ಟ್ರಾಕ್ಟ್ ಮಾಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.